ಹಲೋ, ಹಾಯ್ ಡಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಂಬ ಜನ ನನ್ನ ವಾಯ್ಸ್ ಮಿಸ್ ಮಾಡ್ಕೊಂಡ್ರಿ, ಹಾಗೆ ಕತೆ ಮಿಸ್ ಮಾಡ್ಕೊಂಡ್ರಿ ಅನಿಸುತ್ತೆ. ಯಾಕೋ ನ್ಯೂ ಇಯರ್ ಬಂದಾಗಿಂದ ನಂಗೆ ಕರೆಕ್ಟಾಗಿ ಕತೆಗಳನ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಇನ್ನು ಮುಂದೆ ನಾನು ಟ್ರೈ ಮಾಡ್ತೀನಿ ಡೈಲಿ ಕತೆಗಳನ್ನ ಹಾಕೋದಕ್ಕೆ. ಸೊ ನೋಡಿ, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕತೆ ನಿಮಗೆ ತುಂಬ ಇಷ್ಟ ಆಗುತ್ತೆ, ಇಂತಿ ನಿನ್ನ ಪ್ರೀತಿಯ. ಬಿಕಾಸ್ ಇದು ಮಿಡಲ್ ಕ್ಲಾಸ್ ಲವ್ ಸ್ಟೋರಿ, ಮದುವೆ ಆಗುವಂತಹ ಸ್ಟೋರಿ, ಅವರು ಅಪ್ಪ ಅಮ್ಮನ ಹೇಗೆ ಒಪ್ಪಿಸ್ತಾರೆ ಅನ್ನೋ ಸ್ಟೋರಿ. ಸೊ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಕಥೆನ ಶುರು ಮಾಡೋಣ. ರಾಘವ ಬೈಕ್ ಪಾರ್ಕ್ ಮಾಡಿ ಸಿಂಧುವಿನ ಮೆಸೇಜ್ ಓದಿದಾಗ ಅವನಿಗೆ ಒಂದು ಕ್ಷಣ ಕೈ ಕಾಲು ನಡುಗ್ದಂತಾಯಿತು. ಆಸ್ತಿ ಅಂತಸ್ತು ನೋಡಿ ಇಂಪ್ರೆಸ್ ಆಗಿದ್ದಾರೆ ಎಂಬ ಮಾತು ಅವನನ್ನು ಕುಗ್ಗಿಸ್ತು. ಆದರೂ ಸಿಂಧು ಕೊಟ್ಟ ನಾನು ನಿನ್ನ ಜೊತೆಗಿದ್ದೀನಿ ಎಂಬ ಭರವಸೆ ಅವನಿಗೆ ಶಕ್ತಿ ಆಯಿತು. ಅವನು ಗೇಟ್ ಹತ್ರ ನಿಂತು ಒಂದು ಮಿಸ್ ಕಾಲ್ ಕೊಟ್ಟ. ಕಿಟಕಿಯ ಪರದೆಯ ಮರೆಯಿಂದ ಸಿಂಧುವಿನ ಮುಖ ಕಾಣ್ತು. ಅವಳ ಕಣ್ಗಳಲ್ಲಿ ಬೆಂಬಲಕ್ಕಿಂತ ಹೆಚ್ಚಾಗಿ ದಿಗಿಲಿತ್ತು. ಅಥವಾ ಬೆಲ್ ಒತ್ತದ ಸ್ವಲ್ಪ ಸಮಯದ ನಂತರ ಸಿಂಧುವಿನ ತಂದೆ ಸೋಮಶೇಖರ್ ಅವರು ಬಾಗಿಲು ತೆಗೆದರು. ಅವರು ಇನ್ನೂ ರೇಷ್ಮೆ ಪಂಚೆ ಮತ್ತು ಶರ್ಟ್ನಲ್ಲಿದ್ದರು. ಬಹುಶಃ ಆ ಗಂಡಿನ ಕಡೆಯವರನ್ನು ಬರಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದ ಬಟ್ಟೆ. ಅವರ ಗಂಭೀರ ಮುಖ ಮತ್ತು ದಪ್ಪನೆಯ ಕನ್ನಡಕದ ಹಿಂದಿನ ಕಣ್ಣುಗಳು ರಾಘವನನ್ನು ಮೇಲಿಂದ ಕೆಳಗೆ ನೋಡಿದ್ವು. ಯಾರು ಬೇಕು? ಸೋಮಶೇಖರ್ ಅವರ ಧ್ವನಿಯಲ್ಲಿ ಅಧಿಕಾರವಿತ್ತು. ರಾಘವ ವಿನಯವಾಗಿ ನಮಸ್ಕರಿಸಿ, ಸರ್, ನಾನು ರಾಘವ್ ಅಂತ, ಸಿಂಧು ಜೊತೆ ಆಫೀಸ್ನಲ್ಲಿ ಕೆಲಸ ಮಾಡ್ತೀನಿ, ನಿಮ್ಮ ಜೊತೆ ಸ್ವಲ್ಪ ವಿಷಯ ಮಾತಾಡಬೇಕಿತ್ತು ಅಂದ. ಸೋಮಶೇಖರ್ ಅವ್ರಿಗೆ ಪರಿಸ್ಥಿತಿ ಅರ್ಥವಾಗೋದಕ್ಕೆ ಹೆಚ್ಚು ಸಮಯ ಏನು ಬೇಕಾಗಲಿಲ್ಲ. ಅವರು ಸಿಂಧುನ ಒಳಗಿನಿಂದ ಕರೆದ್ರು. ಸಿಂಧು ಹೆದರ್ತಲೇ ಅಲ್ಲಿಗೆ ಬಂದ್ಲು. ಅಪ್ಪನ ಮುಖ ನೋಡಿದಾಗ ಅವಳಿಗೆ ಸತ್ಯ ಹೇಳೋ ಸಮಯ ಬಂದಿದೆ ಅಂತ ಅರ್ಥವಾಯಿತು. ಒಳಗೆ ಬಾ ಅಂತ ಸೋಮಶೇಖರ್ ತುಂಬ ತಣ್ಣನೆ ಧ್ವನಿಯಲ್ಲಿ ಹೇಳಿದರು. ಆ ತಂಪುತನವೇ ರಾಘವನಿಗೆ ಹೆಚ್ಚು ಭಯ ಹುಟ್ಟಿಸ್ತು. ಮನೆಯೊಳಗಡೆ ಸೋಫಾದ ಮೇಲೆ ಕೂತಾಗ ರಾಘವನಿಗೆ ತಾನು ತಂದಿದ್ದ ಸಿಹಿ ಪೊಟ್ಟಣನ ಎಲ್ಲಿಡಬೇಕು ಅಂತ ತೋಚಲಿಲ್ಲ. ಇಡೀ ಮನೆಯಲ್ಲಿ ಆ ಇಂಜಿನಿಯರ್ ಮನೆತನದವರ ಬಗ್ಗೆಯೇ ಚರ್ಚೆ ನಡೆದ ಹಾಗಿತ್ತು. ಹೇಳು ರಾಘವ, ಏನು ವಿಷಯ? ಸೋಮಶೇಖರ್ ನೇರವಾಗಿ ವಿಷಯಕ್ಕೆ ಬಂದರು. ರಾಘವನ್ ಪಾಲಿಗಿದು ಬದುಕಿನ ಅತ್ಯಂತ ಕಠಿಣವಾದ ಇಂಟರ್ವ್ಯೂ ಆಗಿತ್ತು. ಅವನ ಗಂಟ್ಲು ಒಣಗ್ತಿತ್ತು, ಆದರೆ ಮನಸ್ಸಿನಲ್ಲಿ ಸತ್ಯವನ್ನೇ ಹೇಳಬೇಕೆಂಬ ಹಠ ಇತ್ತು. ಸೋಮಶೇಖರ್ ಅವರ ತೀಕ್ಷ್ಣ ನೋಟದ ಮುಂದೆ ರಾಘವ ನೇರವಾಗಿ ಕಣ್ಮಿಟಗಿಸದೆ ಕೂತ್ಕೊಂಡ. ಸ್ವಲ್ಪ ಹೊತ್ತು ಅಲ್ಲಿ ನಿಶ್ಶಬ್ದ ಆವರಿಸಿತ್ತು. ಆ ಮೌನವನ್ನು ಮುರಿಯೋದಕ್ಕೆ ರಾಘವನೇ ಮುಂದಾದ. ಸರ್, ನಾನು ಮತ್ತು ಸಿಂಧು ಕಳೆದ 2 ವರ್ಷಗಳಿಂದ ಒಂದೇ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀವಿ. ನಾವಿಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ. ಸಿಂಧುಗೆ ನಿಮ್ಮ ಮೇಲೆ ಎಷ್ಟು ಗೌರವ ಇದೆಯೋ ನನಗೂ ಅಷ್ಟೇ ಇದೆ. ಅವಳನ್ನು ಜೀವನ ಪರ್ಯಂತ ಗೌರವದಿಂದ ಮತ್ತು ಪ್ರೀತಿಯಿಂದ ನೋಡಿಕೊಳ್ಳೋ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮ ಅನುಮತಿ ಕೇಳೋದಕ್ಕೆ ಬಂದಿದ್ದೀನಿ ಅಂತ ರಾಘವ ಅತ್ಯಂತ ವಿನಯವಾಗಿ ಕೇಳ್ದ. ಸೋಮಶೇಖರ್ ಅವರು ಒಂದು ಕ್ಷಣ ಸುಮ್ಮನಿದ್ದು ಆಮೇಲೆ ವ್ಯಂಗ್ಯವಾಗಿ ನಕ್ಕರು. ಪ್ರೀತಿ ಕೇಳೋಕೆ ತುಂಬ ಚೆನ್ನಾಗಿರುತ್ತೆ ರಾಘವ, ಆದರೆ ಈಗಷ್ಟೇ ಇಲ್ಲಿಂದ ಒಂದು ಫ್ಯಾಮಿಲಿ ಹೋಗಿದೆ. ಆ ಹುಡುಗನ ಸಂಬಳ ನಿನ್ನ ಸಂಬಳಕ್ಕಿಂತ 3 ಪಟ್ಟು ಜಾಸ್ತಿ ಇದೆ. ಅವನಿಗೆ ಬೆಂಗಳೂರಲ್ಲೇ ಸ್ವಂತ ಮನೆ ಇದೆ. ನನ್ನ ಮಗಳನ್ನು ಅವನಿಗೆ ಕೊಟ್ಟರೆ ಅವಳು ರಾಜ್ಕುಮಾರಿ ಅಂತ ಇರ್ತಾಳೆ. ಇನ್ನು ನಿನ್ನ ವಿಷಯಕ್ಕೆ ಬರೋಣ. ನಿನ್ನ ಸಂಬಳ ಎಷ್ಟು? ನಿನ್ನ ಕುಟುಂಬದ ಜವಾಬ್ದಾರಿಗಳೇನಿದೆ ಅಂತ ನನಗೆ ಗೊತ್ತು. ನೀನು ನನ್ನ ಮಗಳನ್ನ ಎಲ್ಲಿಡ್ತೀಯಾ? ಬಾಡಿಗೆ ಮನೆಯಲ್ಲ ಅಂತ ನೇರವಾದ ಪ್ರಶ್ನೆ ಎಸೆದ್ರು. ರಾಘವ ಧೃತಿಗೆಡಲಿಲ್ಲ. ಅವನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳ್ದ, ಸರ್, ನೀವು ಕೇಳಿರೋದು ಸತ್ಯ. ನನ್ನ ಹತ್ರ ಈಗ ಆಸ್ತಿ ಇಲ್ಲ, ದೊಡ್ಡ ಸಂಬಳನೂ ಇಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ ಕೇಳಿ. ಆ ಹುಡುಗನಿಗಿರೋ ಆಸ್ತಿ ಅವನಿಗೆ ಅಪ್ಪ ಅಮ್ಮನಿಂದ ಬಂದಿರ್ಬೋದು, ಅಥವಾ ಅವನು ಅದೃಷ್ಟವಂತ ಇರ್ಬೋದು. ಆದರೆ ನಾನು ಶ್ರಮಜೀವಿ. ಬೆಳಿಗ್ಗೆ 9ರಿಂದ ಸಂಜೆ 6ರವರೆಗೆ ಆಫೀಸ್ ಕೆಲಸ ಮಾಡಿ ರಾತ್ರಿ 11ರವರೆಗೆ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಯಾಕೆ ಗೊತ್ತಾ? ನನ್ನ ತಂಗಿ ಓದಬೇಕು, ನನ್ನ ತಂದೆ ತಾಯಿಯನ್ನು ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ. ರಾಘವ ಮುಂದುವರೆಸ್ದ, ನಿಮ್ಮ ಮಗಳಿಗೆ ಬೇಕಿರೋದು ಕೇವಲ ಒಂದು ಫ್ಲ್ಯಾಟ್ ಅಥವಾ ಕಾರಲ್ಲ ಸರ್. ಅವಳಿಗೆ ಬೇಕಿರೋದು ಭದ್ರತೆ ಮತ್ತು ಗೌರವ. ಕಷ್ಟ ಬಂದಾಗ ಬೆನ್ನಿಗೆ ನಿಲ್ಲೋ ಗಂಡ ಬೇಕು. ನಾನು ಇವತ್ತು ಕಷ್ಟಪಡ್ತಾ ಇರ್ಬೋದು, ಆದರೆ ನಾನು ಸೋಮಾರಿ ಅಲ್ಲ. ನಿಮ್ಮ ಮಗಳಿಗೋಸ್ಕರ ಇನ್ನೂ ಹೆಚ್ಚು ದುಡಿಯೋಕೆ ನಾನು ಸಿದ್ಧ ಇದ್ದೀನಿ. ಅವಳ ಪ್ರೀತಿ ನನ್ನ ಶಕ್ತಿ. ಅವಳಿಗೋಸ್ಕರ ನಾನು ಒಂದು ಸುಂದರವಾದ ಬದುಕನ್ನು ಕಟ್ಕೊಡ್ತೀನಿ ಅನ್ನೋ ಭರವಸೆ ನನಗಿದೆ. ಸಿಂಧು ಅಡುಗೆ ಮನೆ ಬಾಗಿಲಲ್ಲಿ ನಿಂತು ಕಣ್ಣೀರು ಹಾಕ್ತಾ ಇದನ್ನೆಲ್ಲ ಕೇಳ್ತಿದ್ಲು. ರಾಘವನ್ ಮಾತುಗಳಲ್ಲಿದ್ದ ಪ್ರಾಮಾಣಿಕತೆ ಸೋಮಶೇಖರ್ ಅವ್ರ ಮೇಲೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರ್ತು ಎಂಬುದೇ ಅವರ ಗಂಭೀರ ಮುಖದಿಂದ ತಿಳಿದಿರಲಿಲ್ಲ. ಸೋಮಶೇಖರ್ ಎದ್ದು ನಿಂತರು. ನಿನಗೆ ಹಠ ಇರ್ಬೋದು ರಾಘವ, ಆದರೆ ನನ್ನ ಮಗಳ ಭವಿಷ್ಯದ ಜೊತೆ ನಾನು ಜೂಜಾಡೋದಕ್ಕೆ ಸಾಧ್ಯವಿಲ್ಲ. ಸಮಾಜದಲ್ಲಿ ನನಗೂ ಒಂದು ಮರ್ಯಾದೆ ಇದೆ. ನೀನು ಆಫೀಸ್ ಮುಗಿಸಿ ಬೈಕ್ ಮೇಲೆ ಡೆಲಿವರಿ ಮಾಡೋದನ್ನು ನನ್ನ ನೆಂಟರು ನೋಡಿದ್ರೆ ನನ್ನ ಮಗಳು ಸುಖವಾಗಿದ್ದಾಳೆ ಅನ್ಕೋತಾರಾ? ಮರ್ಯಾದೆ ಅನ್ನೋದು ಮಧ್ಯಮ ವರ್ಗದವ್ರಿಗೆ ಉಸಿರಿದ್ದಂತೆ. ಅವರು ಕಿಟಕಿಯ ಹತ್ತಿರ ಹೋಗಿ ನಿಂತು, ಸದ್ಯಕ್ಕೆ ನೀನು ಹೊರಡು, ನಾನು ಸಿಂಧು ಹತ್ರ ಮಾತಾಡಬೇಕು, ಆಮೇಲೆ ನಾನು ನಿರ್ಧಾರ ಹೇಳ್ತೀನಿ ಅಂದರು.
ರಾಘವ ಎದ್ದು ನಿಂತು ಕೈ ಮುಗ್ದು ಹೊರಬಂದ. ಅವನಿಗೆ ತಾನು ಗೆದ್ನೋ ಅಥವಾ ಸೋತವನೋ ತಿಳಿತಿರಲಿಲ್ಲ. ಆದರೆ ಸಿಂಧು ಮೆಲ್ಲಗೆ ಬಂದು ಅವನಿಗೆ ಧೈರ್ಯ ತುಂಬುವಂತೆ ಕೈ ಸನ್ನೆ ಮಾಡಿದ್ಲು. ಸರ್, ಮರ್ಯಾದೆ ಅನ್ನೋದು ಕೇವಲ ಬಟ್ಟೆ ಅಥವಾ ಹಣದಲ್ಲಿಲ್ಲ, ನಾವು ಪಡೋ ಕಷ್ಟ ಮತ್ತು ಪ್ರಾಮಾಣಿಕತೆಯಲ್ಲಿದೆ ಅಂತ ನಾನು ನಂಬಿದ್ದೀನಿ. ಇವತ್ತು ನಾನು ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡೋದು ನಿಮಗೆ ಅವಮಾನ ಅನ್ನಿಸ್ಬೋದು, ಆದರೆ ನನ್ನ ಕುಟುಂಬಕ್ಕಾಗಿ ನಾನು ಪಡ್ತಿರೋ ಈ ಶ್ರಮವೇ ನಾಳೆ ನನ್ನನ್ನು ಒಬ್ಬ ಜವಾಬ್ದಾರಿಯುತ ಗಂಡನಾಗಿ ಮಾಡುತ್ತೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮ ಮಗಳನ್ನ ನಾನು ಪ್ರಪಂಚದ ಅತಿ ಶ್ರೀಮಂತ ಹೆಣ್ಣನ್ನಾಗಿ ಮಾಡದೇ ಇರ್ಬೋದು, ಆದರೆ ಅವಳು ಎಂದಿಗೂ ಕಣ್ಣೀರು ಹಾಕದಂತೆ ನೋಡ್ಕೋತೀನಿ. ಇದು ಒಬ್ಬ ಮಧ್ಯಮ ವರ್ಗದ ಹುಡುಗನ ಸತ್ಯವಾದ ಮಾತು. ಸಿಂಧುವಿನ ಮನೆ ಬಿಟ್ಟು ಬಂದ ಮೇಲೆ ಅವಳಿಗೆ ಕಳಿಸಿದ ಸಂದೇಶ. ಸಿಂಧು, ನಿಮ್ಮ ಅಪ್ಪನ ಎದುರು ಮನಸ್ಸು ಬಿಚ್ಚಿ ಮಾತಾಡಿ ಬಂದಿದ್ದೀನಿ. ಅವರು ಈಗಲೇ ಒಪ್ಪದೇ ಇರ್ಬೋದು, ಆದರೆ ನನ್ನ ಪ್ರಾಮಾಣಿಕತೆ ಅವ್ರಿಗೆ ಅರ್ಥ ಆಗಿದೆ ಅನಿಸುತ್ತೆ. ನೀನು ಧೃತಿಗೆಡಬೇಡ, ಈ ಹೋರಾಟ ನಮ್ಮಿಬ್ಬರದು. ಅವ್ರು ಏನಾದರೂ ಬೈದರೆ ಮೌನವಾಗಿರು, ನನ್ನ ಮೇಲೆ ನಂಬಿಕೆ ಇರಲಿ. ನಾವು ಕಂಡಿರೋ ಕನಸು ಸಣ್ಣದಿರ್ಬೋದು, ಆದರೆ ಅದನ್ನು ನನಸು ಮಾಡೋ ಶಕ್ತಿ ನಮಗಿದೆ. ಐ ಲವ್ ಯು. ರಾಘವ ಹೋದ ನಂತರ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸ್ತು. ಸೋಮಶೇಖರ್ ಅವರು ಸೋಫಾದ ಮೇಲೆ ಸುಮ್ಮನೆ ಕೂತಿದ್ರು. ಸಿಂಧುವಿನ ಅಮ್ಮ ಭಾಗ್ಯ ನಿಧಾನವಾಗಿ ಸಿಂಧುವಿನ ಹತ್ರ ಬಂದು ಅವಳ ಕೈ ಹಿಡಿದ್ರು. ಅಪ್ಪ ಅಮ್ಮ ಯೋಚನೆ ಮಾಡೋದು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ, ಹಾಗೆ ಇವರು ಮಾಡಿರೋದು ತಪ್ಪು ಅಂತ ಹೇಳೋದಕ್ಕಾಗಲ್ಲ. ಅವ್ನು ಮೋಸ ಮಾಡಿದರೆ ಅದು ತಪ್ಪು. ಅವ್ನು ಬಂದು ಮನೇಲಿ ಮಾತಾಡಿ ಅವ್ನು ಹೇಳಿರೋ ಪ್ರತಿಯೊಂದು ಮಾತು ಕೂಡ ನಿಜ ಅಂತ ಅನ್ನಿಸ್ತಿದೆ. ಇವಾಗಿನ ಮದುವೆ ಕೇಸ್ಗಳನ್ನ ನೋಡ್ತಾ ಇದ್ದರೆ ಒಬ್ಬ ಅರ್ಥ ಮಾಡ್ಕೊಳ್ಳೋ ಚೆನ್ನಾಗಿರೋ ಹುಡುಗ, ನೋಡೋಕ್ಕೆ ಚೆನ್ನಾಗಿ ಹೆಂಗಾದರೂ ಇರಲಿ, ಅರ್ಥ ಮಾಡ್ಕೊಳ್ಳೋ ಕಷ್ಟಕ್ಕೆ ಆಗೋವಂಥ ಹುಡುಗ ಸಿಕ್ಕಿದ್ರೆ, ಅದೇ ಥರ ಕಷ್ಟಕ್ಕೆ ಆಗೋವಂಥ ಹೆಂಡತಿ ಸಿಕ್ಕಿದ್ರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿದೆ. ಸಿಂಧು, ಆ ಹುಡುಗ ನೋಡೋಕೆ ತುಂಬ ಒಳ್ಳೆಯವನಂತೆ ಕಾಣ್ತಾನೆ, ಆದರೆ ನಮ್ಮ ಸಂಸಾರದ ಪರಿಸ್ಥಿತಿ ನಿನಗೆ ಗೊತ್ತಲ್ವಾ. ನಿಮ್ಮಪ್ಪ ಯಾಕೆ ಯೋಚನೆ ಮಾಡ್ತಿದ್ದಾರೆ ಅಂದರೆ ಅಂತ ಅಮ್ಮ ಮಾತು ಶುರು ಮಾಡೋಷ್ಟರಲ್ಲಿ ಸಿಂಧು ಅಡ್ಡ ಬಂದಳು. ಅಮ್ಮ, ರಾಘವ ಕೇವಲ ಒಳ್ಳೆಯವನಷ್ಟೇ ಅಲ್ಲ, ಅವನು ತುಂಬ ಕಷ್ಟಜೀವಿ. ಇವತ್ತು ಯಾವ ಹುಡುಗ ತಾನೇ ತನ್ನ ತಂಗಿ ಮತ್ತು ಪೋಷಕರಿಗೋಸ್ಕರ ರಾತ್ರಿ ಅನ್ನೋದೇ ಡೆಲಿವರಿ ಕೆಲಸ ಮಾಡ್ತಾನೆ. ಆ ಇಂಜಿನಿಯರ್ ಹುಡುಗ ಹತ್ರ ಹಣ ಇರ್ಬೋದು, ಆದರೆ ರಾಘವನ ಹತ್ರ ಇರೋ ಆ ಹೊಣೆಗಾರಿಕೆ ಅವನ ಹತ್ರ ಇದೆಯಾ ಅಂತ ಯಾರಿಗೆ ಗೊತ್ತು. ಸೋಮಶೇಖರ್ ಅವರು ತಲೆ ಎತ್ತಿ ಮಗಳನ್ನು ನೋಡಿದ್ರು. ಹಾಗಾದರೆ ನಿನಗೆ ಹಣ ಮುಖ್ಯ ಅಲ್ವಾ? ಸಿಂಧು ಅಪ್ಪನ ಹತ್ರ ಹೋಗಿ ಅವ್ರ ಪಾದಗಳ ಹತ್ರ ಹಾಕಿದ್ಲು. ಅಪ್ಪ, ಹಣ ಮುಖ್ಯ, ಆದರೆ ಆ ಹಣವನ್ನು ದುಡಿಯೋ ಛಲ ಇರೋ ಗಂಡ ಅದಕ್ಕಿಂತ ಮುಖ್ಯ. ನಮಗೆ ಐಷಾರಾಮಿ ಬದುಕು ಬೇಡ ಅಪ್ಪ, ಪ್ರೀತಿ ಇರೋ ಸಣ್ಣ ಸಂಸಾರ ಸಾಕು. ರಾಘವನನ್ನು ನಾನು ಆಯ್ಕೆ ಮಾಡ್ಕೊಂಡಿರೋದು ಅವನ ಕೆಲಸ ನೋಡಿ ಅಲ್ಲ, ಅವನ ಗುಣ ನೋಡಿ. ಪ್ಲೀಸ್ ಅಪ್ಪ, ಅವನನ್ನು ಅರ್ಥ ಮಾಡ್ಕೊಳ್ಳಿ. ಸೋಮಶೇಖರ್ ಅವ್ರ ಮನಸ್ಸಿನಲ್ಲಿ ರಾಘವನ ಮಾತುಗಳು ಮತ್ತೆ ಮತ್ತೆ ಸದ್ದು ಮಾಡ್ತಿದ್ವು. ಮರ್ಯಾದೆ ಅನ್ನೋದು ಪಡೋ ಕಷ್ಟದಲ್ಲಿದೆ. ಅವರು ಮೊದಲ ಬಾರಿಗೆ ರಾಘವನ ಸ್ಥಾನದಲ್ಲಿ ನಿಂತು ಯೋಚಿಸೋದಕ್ಕೆ ಶುರು ಮಾಡಿದ್ರು. ರಾಘವನ್ ತಂಗಿ ರಶ್ಮಿ. ಈ ಕತೆ ಒಂದು ಭಾವನಾತ್ಮಕ ಕೊಂಡೆ ಅಂತಲೇ ಹೇಳ್ಬೋದು. ಅವಳು ಕೇವಲ ಒಬ್ಬಳು ತಂಗಿ ಆಗಿರಲಿಲ್ಲ, ರಾಘವನ ಎಲ್ಲ ಕಷ್ಟಗಳಿಗೂ ಮೂಲ ಪ್ರೇರಣೆ ಮತ್ತು ಅವನ ಜವಾಬ್ದಾರಿಯ ಸಂಕೇತ. ರಾಘವ ಸಿಂಧುವಿನ ಮನೆಯಿಂದ ಹಿಂತಿರುಗಿದಾಗ ರಾತ್ರಿ 11 ಗಂಟೆ ಆಗಿತ್ತು. ಮನೆಯವರೆಲ್ಲ ಮಲಗಿರ್ಬೋದು ಅಂದ್ಕೊಂಡ. ಸದ್ದಿಲ್ಲದೆ ಕೀಲಿ ಹಾಕಿ ಒಳಗೆ ಬಂದ. ಆದರೆ ಹಜಾಟದಲ್ಲಿ ಸಣ್ಣ ದೀಪ ಉರಿಯುತ್ತಿತ್ತು. ರಶ್ಮಿ ಇನ್ನೂ ಓದ್ತಾ ಕೂತಿದ್ಲು. ಅಣ್ಣ, ಇಷ್ಟು ಲೇಟಾ? ಊಟ ಮಾಡ್ತೀಯಾ? ರಶ್ಮಿ ಬೆಲ್ಲಕ್ಕೆ ಕೇಳಿದ್ಲು. ರಾಘವ ಅವಳ ಹತ್ರ ಬಂದು ಕೂತ. ಇಲ್ಲ ರಶ್ಮಿ, ಆಫೀಸ್ ಫ್ರೆಂಡ್ ಮನೆಯಲ್ಲಿ ಊಟ ಆಯಿತು, ನೀನು ಯಾಕೆ ಇನ್ನೂ ಮಲಗಿಲ್ಲ? ರಶ್ಮಿ ಪುಸ್ತಕ ಮುಚ್ಚಿ ಅಣ್ಣನ ಮುಖಾನೇ ನೋಡಿದ್ಲು. ಅಣ್ಣ, ನೀನು ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ನೀನು ಡೆಲಿವರಿ ಕೆಲ್ಸಕ್ಕೆ ಹೋಗ್ತಿರೋದು ನನಗೆ ಗೊತ್ತು. ಮೊನ್ನೆ ನನ್ನ ಕಾಲೇಜಿನಿಂದ ಬರುವಾಗ ನಿನ್ನ ಬೈಕ್ ಮೇಲೆ ನೋಡಿದೆ. ಅವಳ ಕಣ್ಗಳು ತೇವವಾಗಿದ್ದವು. ರಾಘವನ್ಗೆ ಏನು ಹೇಳಬೇಕಂತ ತೋಚಲಿಲ್ಲ. ಅವನು ಅವಳ ತಲೆ ಸವರ್ತಾ, ಅದಕ್ಕೆ ಯಾಕೆ ಹೇಳ್ತೀಯ ಪುಟ್ಟಿ, ನೀನು ಕಾಲೇಜ್ ಫೀಸ್ ಕಟ್ಟಬೇಕು, ಮನೆ ನಡೆಸ್ಬೇಕಲ್ವಾ ಅಂದ. ರಶ್ಮಿ ಅಣ್ಣನ ಕೈ ಹಿಡಿದು ಹೇಳಿದ್ಲು. ನನಗೋಸ್ಕರ ನೀನು ಇಷ್ಟು ಕಷ್ಟಪಡ್ತಿದ್ಯಾ ಅಣ್ಣ, ಆದರೆ ನಿನ್ನ ಆಸೆಗಳನ್ನ ಯಾಕೆ ಕೊಂದ್ಕೊಳ್ತಿದ್ಯಾ? ಸಿಂಧು ಅಕ್ಕನ ವಿಷಯ ನನಗೆ ಗೊತ್ತು. ಮೊನ್ನೆ ನಿನ್ನ ಫೋನ್ನಲ್ಲಿ ಅವಳ ಫೋಟೋ ನೋಡಿದೆ. ಅವಳು ಎಷ್ಟು ಚೆನ್ನಾಗಿದ್ದಾಳೆ. ನೀನು ಯಾಕೆ ಅವಳ ವಿಷಯ ಅಪ್ಪನ ಹತ್ರ ಹೇಳಬಾರ್ದು? ರಾಘವ ಬೆಚ್ಚವಿದ್ದ. ರಶ್ಮಿ, ಅಪ್ಪನಿಗೆ ಇರೋ ಪರಿಸ್ಥಿತಿಯಲ್ಲಿ ಈ ವಿಷಯ ಹೇಳಿದ್ರೆ ಅವ್ರಿಗೆ ಸುಖ ಕೊಡುತ್ತಾ? ನನ್ನ ಮದುವೆಗಿಂತ ನಿನ್ನ ಓದು, ನಿನ್ನ ಮದುವೆ ಮುಖ್ಯ ನನಗೆ. ಆದರೆ ರಶ್ಮಿ ಅಂದು ಹಠ ಹಿಡಿದ್ಲು. ಅಣ್ಣ, ನನ್ನ ಮದುವೆ ಮಾಡೋಕ್ಕೆ ನಿನಗೆ ಇನ್ನೂ 5-6 ವರ್ಷ ಟೈಮ್ ಇದೆ. ಆದರೆ ಸಿಂಧು ಅಕ್ಕನನ್ನು ನೀನು ಕಳ್ಕೊಂಡ್ರೆ ಜೀವನ ಪರ್ಯಂತ ನೀನು ಒಳಗೆ ನೋವು ನುಂಗ್ತಾ ಇರ್ತೀಯ. ನೀನು ಖುಷಿ ನೋಡಿದ್ರೆ ಅಪ್ಪನಿಗೂ ಖುಷಿ ಆಗುತ್ತೆ. ನಾಳೆ ನಾನೇ ಅಪ್ಪನ ಹತ್ರ ವಿಷಯ ತೆಗಿತೀನಿ, ನೀನು ಧೈರ್ಯವಾಗಿರು. ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ತಂಗಿಯರು ಅಣ್ಣನ ಪಾಲಿಗೆ ಕೇವಲ ಆಶ್ರಿತರಲ್ಲ, ಅವರು ಅಣ್ಣನ ಮನಸ್ಸಿನ ಭಾರನ ಹಂಚ್ಕೊಳ್ಳೋ ಪುಟ್ಟ ದೇವತೆಗಳು. ರಶ್ಮಿ ಮಾತುಗಳು ರಾಘವನ್ಗೆ ಹೊಸ ಶಕ್ತಿ ನೀಡಿದ್ವು. ಮರುದಿನ ಬೆಳಿಗ್ಗೆ ಕಾಫಿ ಕುಡಿಯುವಾಗ ರಶ್ಮಿ ಅಪ್ಪನ ಹತ್ರ ಮೆಲ್ಲಗೆ ವಿಷಯ ಪ್ರಸ್ತಾಪಿಸಿದ್ಲು. ಅಪ್ಪ, ನಮ್ಮ ಅಣ್ಣನಿಗೆ ಒಬ್ಳು ಹುಡುಗಿ ಇಷ್ಟ ಆಗಿದ್ದಾಳೆ.
ಅವಳು ಇವನ ಹಾಗೆ ತುಂಬ ಒಳ್ಳೆಯವಳು. ನೀವು ಇವನ ಮದುವೆ ಬಗ್ಗೆ ಯೋಚನೆ ಮಾಡಬಾರ್ದಾ? ಅಪ್ಪ ಚಹಾ ಕುಡಿಯೋದನ್ನು ನಿಲ್ಲಿಸಿ ರಾಘವನನ್ನು ನೋಡಿದ್ರು. ಮನೆಯಲ್ಲಿ ಒಂದು ಕ್ಷಣ ನಿಶ್ಶಬ್ದ ಆವರಿಸ್ತು. ರಾಘವನ ಹೃದಯ ಬಡ್ತ ಜೋರಾಯಿತು. ಅಪ್ಪ ಕೋಪ ಮಾಡ್ಕೋತಾರಾ ಅಥವಾ ಮಗನ ಕಷ್ಟನ ಅರ್ಥ ಮಾಡ್ಕೋತಾರಾ? ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಹಾಗೆ ಈ ಕತೆ ಹೇಗೆ ಅನಿಸ್ತು ಅಂತ ನೀವು ನನಗೆ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಸಿಂಧು ಅಪ್ಪ ಅಮ್ಮ ಯೋಚನೆ ಮಾಡಿದ ರೀತಿಯೂ ತಪ್ಪಲ್ಲ. ನಮ್ಮ ರಾಘವ ಯೋಚನೆ ಮಾಡಿದ ರೀತಿಯೂ ತಪ್ಪಲ್ಲ. ಹೋಗಿ ಮಾತಾಡಿದ ರೀತಿ ಅಂತೂ ಇನ್ನೂ ತಪ್ಪಲ್ಲ. ಅಷ್ಟು ಧೈರ್ಯ ಇದೆ, ಅಷ್ಟು ನಂಬಿಕೆ ಕೊಟ್ಟಿದ್ದಾನೆ ಅಂದರೆ ಅವ್ನು ಯಾವತ್ತೂ ಮೋಸ ಮಾಡೋ ಹುಡುಗ ಅಲ್ಲ. ಸೊ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ.